ಏನಾಯ್ತು ವಿಜಯಲಕ್ಷ್ಮಿ? ಸಾರಿ ರೀ ಅತ್ತಿ, ಗ್ಲಾಸ್ ಬಿತ್ತು. ಸಾವಕಾಶ ಮಾಡ ಏನ? ಆಯ್ತ್ರಿ ಅತ್ತೆ. ಅಯ್ಯೋ, ಏನಾಯ್ತು ವಿಜು? ಸಾರಿ ರೀ ಅತ್ತೆ, ಇದ್ರಲ್ಲಿ ಹೆಂಗೆ ಒರ್ಸೋದು ನಂಗೆ ಗೊತ್ತಾಗ್ಲಿಲ್ಲ, ಹಂಗಾಗಿ ಬಿತ್ತದು. ನೀ ಏನು ಕಾಳಜಿ ಮಾಡ್ಬೇಡ, ನಾ ಎಲ್ಲ ಹೇಳ್ಕೊಡ್ತೀನಿ ತಡಿ. ಏನಿಲ್ಲ, ಹಿಂಗೆ ಒತ್ತದ ಒತ್ತು ಹಿಂಗೆ ಹಿಂಡಿ ಹೊರಸೋದು ಅಷ್ಟೇ. ಆಯ್ತ್ರಿ ಅತ್ತೆ. ಅತ್ತಿರಿ ಚಾ ತಗೋರಿ. ಅತ್ತಿರಿ ನೀವು ಹೇಳ್ದಂಗ ಮಾಡೀನ್ರಿ, ಒಂದೇ ಚಮಚ ಸಕ್ಕರೆ ಹಾಕಿನ್ರಿ ನಿಮ್ಗೆ. ಆಯ್ತು ಸರಿ, ಬಾ ಕುತ್ಕೋ ಬಾ, ನೀನು ಕುಡಿ ಅಂತೆ. ಅತ್ತಿರಿ ನಾ ಎಷ್ಟ ತಪ್ಪು ಮಾಡಿದ್ರು ನೀವು ಬೈಯಂಗಿಲ್ರಿ, ನಾನು ಸಂಭಾಳಿಸ್ಕೊಂಡು ಹೋಗ್ತೀರಿ. ನಿಮಗೆ ನನ್ನ ಮೇಲೆ ಸಿಟ್ಟ ಬರಂಗಿಲ್ಲನ್ರಿ? ಸಿಟ್ಟು ಯಾಕೆ ಬರ್ಬೇಕು? ನಾನು ನಿನ್ನ ಸೊಸಿ ಅಂತನ ತಿಳ್ಕೊಂಡಿಲ್ಲ, ನೀ ನನ್ನ ಮಗಳಂತ ತಿಳ್ಕೊಂಡಿದ್ದೀನಿ. ಅತ್ತಿರಿ ಬಾ ಮನಿ ಕೇಳಿನ್ರಿ ನಾನು, ಬಾ ಜನ ಏನ್ ಅಂತಾರಂದ್ರ ಆ ಸಸಿ ಒಂಚೂರು ತಪ್ಪು ಮಾಡಿದ್ರೆ ಸಾಕು ಅತ್ಯಾರು ಏನ್ ನೀನ್ ಕಲ್ತಾ ಬಂದಿಲ್ಲನ, ನಿಮ್ಮ ಮನೆಯಾರು ಕಲ್ಸಿಲ್ಲನ ಅಂತೆ ಭಾಳ ಮಾತಾಡ್ತಾರ್ರಿ. ಬಟ್ ನೀವು ಯಾವತ್ತೂ ನನಗೆ ಹಂಗೆ ಅನ್ನಂಗಿಲ್ಲಲ್ರಿ, ಯಾಕ್ರಿ ಅತ್ಯಾರ? ಅವರೆಲ್ಲ ಯಾಕೆ ಹಂಗೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಸಂಸಾರ ಸಂಭಾಳಿಸ್ಕೊಂಡು ಹೋಗಕ್ಕೆ ಟೈಮ್ ಬೇಕಾಗತ್ತೆ. ನನಗೆ 30 ವರ್ಷ ಬೇಕಾತ, ನೀನು ಇವಾಗ ಬಂದಾಕಿ, ನಿನಗೂ ಟೈಮ್ ಬೇಕಾಗತ್ತೆ. ಹೋಗ್ತಾ ಹೋಗ್ತಾನೆ ಎಲ್ಲ ನೀನ ಕಲಿತಿ, ನಾನು ಹೇಳ್ಕೊಡೋದ್ರಾಗ ಏನೈತಿ? ನಾನು ನಿನ್ನಂಗ ಕಲ್ತಾಕಿದ್ದೀನಿ. ಹಂಗಾಗಿ ಅತ್ತರಿ ನಿಮ್ಮ ಮನಸ್ಸು ಇಷ್ಟು ದೊಡ್ಡದೈತಂತ ನಾನು ಮನಸ್ನಾಗೂ ಅನ್ಕೊಂಡಿದ್ದಲ್ರಿ. ತಾಯಿ ಸಮಾನ ಇರೋ ಹಂಗ ನಮ್ಮ ಅತ್ಯಾರು ಸಿಕ್ಕಾರ ನಂಗೆ. ಎಲ್ಲಾ ಹೆಣ್ಮಕ್ಳಿಗೆ ನಿಮ್ಮಂತ ಅತ್ಯಾರು ಸಿಕ್ಕ್ರ ಅಂದ್ರೆ ಭಾಳ ಬಂಗಾರ ಆಗತ್ತೆ ನೋಡ್ರಿ ಎಲ್ಲ ಹೆಣ್ಮಕ್ಳದು.